ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ವೀಕ್ಷಕರೇ, ಶುಕ್ರವಾರದ ಆತ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಅಮೃತವಾಣಿಯ ನಮ್ಮ ಸಿಬ್ಬಂದಿಯ ಮತ್ತು ಕಾರ್ಯಕ್ರಮದ ಸಲುವಾಗಿ ನಿಮ್ಮನ್ನು ಆಮಂತ್ರಿಸ್ತೇನೆ, ಆಹ್ವಾನಿಸ್ತೇನೆ, ಸ್ವಾಗತಿಸ್ತೇನೆ. ಪ್ರಿಯರೇ, ನಾವು ಇಷ್ಟ ತನಕ ಸೈತಾನನ ವಿಷಯ ಅಂದರೆ ದೇವರ ವಿಷಯ, ಆತನು ಕಳುಹಿಸಿದ ಕ್ರಿಸ್ತನ ವಿಷಯ, ನಮ್ಮ ವಿಷಯ ಇಷ್ಟನ್ನು ತಿಳಿದ ನಂತರ ನಮ್ಮ ವೈರಿಯ ವಿಷಯ, ನಮಗೆ ಈ ಲೋಕದಲ್ಲಿ ದೇವರ ಉದ್ದೇಶಿತ ಕಾರ್ಯಗಳು ನೆರವೇರಿಸಲಿಕ್ಕೆ ಏನು ತಡೆ, ವಿರೋಧ, ವೈರತ್ವ ಇದೆ ಎಂಬುದರ ವಿಷಯವಾಗಿ ಕಳೆದ 7 ಶುಕ್ರವಾರಗಳಿಂದ ನಾವು ಕಲಿಯುತ್ತಾ ಬಂದಿದ್ದೆವು. ಏಷಾಯನು ಬರೆದ ಪ್ರವಾದನೆ 11ನೇ ಸಂಧಿಯಲ್ಲಿ ಬಾಬೆಲ್ನ ಅರಸನೆಂತಲೂ, ಎಜೆಕಿಯಲ್ನ ಪುಸ್ತಕದ 28ನೇ ಸಂಧಿಯಲ್ಲಿ ತೂರಿನ ಪ್ರಭು ಎಂತಲೂ, ಪ್ರಕಟಣೆ ಪುಸ್ತಕದ 12ನೇ ಸಂಧಿಯಲ್ಲಿ ಮಹಾಘಟ ಸರ್ಪ, ಕೆಂಪಾದ ಘಟ ಸರ್ಪ ಅಂತಲೂ, ಮಾತ್ರವಲ್ಲ ಅಲ್ಲಿ ಕೊಡಲ್ಪಟ್ಟಂಥ ಇನ್ನೂ ಕೆಲವು ಬಿರುದುಗಳು, ಸೈತಾನನ ಬಿರುದುಗಳು, ಪಿಶಾಚನೆಂತಲೂ, ಸೈತಾನನೆಂತಲೂ, ಪುರಾತನ ಸರ್ಪವೆಂತಲೂ, ಇವೆಲ್ಲವೂ ಒಂದು ವ್ಯಕ್ತಿತ್ವವನ್ನೇ ಮತ್ತು ಅವನೊಂದಿಗೆ ಇರುವಂಥ ಅನೇಕ ದೂತರ ಗಣಗಳನ್ನು ನಾವು ಬೊಟ್ಟು ಮಾಡಿಕೊಂಡು ಮಾತನಾಡಿದೆವು. ಈಗ ಈ ಪ್ರಕಟಣೆ ಪುಸ್ತಕದ ಭಾಗದಲ್ಲಿ ಏನು ವಿವರಿಸಲ್ಪಟ್ಟಿದೆ ಅಂತ ಹೇಳಿದರೆ, ಬರೇ ಒಂದು ಸಮಯಕ್ಕೆ ಸೀಮಿತವಾಗಿ ಇದನ್ನು ಹೇಳಿಲ್ಲ. ನಾನು ಮೊದಲೇ ನಿಮಗೆ ಹೇಳಿದೆ, ಇಲ್ಲಿ ಬರೆದಂಥ ಸಂಗತಿಗಳನ್ನು ಯಾವುದೋ ಒಂದು ಸಮಯದ ಇತಿಮಿತಿಯೊಳಗೆ ನಡೆದದ್ದು ಬರೆದದಂತ ಅರ್ಥ ಮಾಡಿಕೊಳ್ಬೇಡಿ. ಸಮಯದ ಹೊರತಾಗಿಯೂ, ನಿತ್ಯತ್ವಕ್ಕೆ ಸಂಬಂಧವಾಗಿಯೂ, ಸರ್ವಕಾಲಕ್ಕೆ ಸಂಬಂಧಪಟ್ಟದ್ದಾಗಿಯೂ ಇದು ಇಲ್ಲಿ ವಿವರಿಸಲ್ಪಟ್ಟಿದೆ. ಯಾಕಂದರೆ ದೇವರು ನಿತ್ಯತ್ವದಲ್ಲಿದ್ದಾನೆ, ದೂತರು ತಮ್ಮ ಕಾರ್ಯವನ್ನು ನಿತ್ಯತ್ವದಲ್ಲಿ ನಡೆಸುವವರಾಗಿದ್ದಾರೆ. ಆದರೆ ಮನುಷ್ಯರಾದ ನಾವು ಸಮಯದ ಮಿತಿಯೊಳಗಿದ್ದೇವೆ. ದೂತರುಗಳನ್ನು ಆತನು ಸಮಯದ ಮಿತಿಯೊಳಗೆ ನಿಯೋಜಿಸ್ತಾನೆ. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ನೋಡಿದ್ದೇವೆ, ದೂತರುಗಳು ಯಾರು? ದೂತರುಗಳು ರಕ್ಷಣೆಯ ದಾರಿಯಲ್ಲಿ ಇರುವವರಿಗೆ ಸೇವೆ ಮಾಡುವುದಕ್ಕಾಗಿ ನೇಮಿಸಲ್ಪಟ್ಟ ಉಳಿಗದ ಆತ್ಮಗಳು ಎಂಬುದನ್ನು ನಾವು ಅಲ್ಲಿ ನೋಡಿದ್ದೇವೆ. ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂಬುದಾಗಿ ಆತನು ನಿಯೋಜಿಸಿದ್ದಾನೆ. ದೂತರುಗಳು ಅವರು ರಕ್ಷಣೆಯ ಮಾರ್ಗದಲ್ಲಿರುವಂಥ ದೇವಜನರಿಗೆ ಸೇವೆ ಮಾಡುವುದಕ್ಕಾಗಿ ಸಮಯದ ಇತಿಮಿತಿಯೊಳಗೆ ಪ್ರವೇಶಿಸುವಂತಹ ಒಂದು ಸಾಮರ್ಥ್ಯವಿರುವಂಥ ಉಳಿಗದ ಆತ್ಮಗಳಾಗಿ ಇದ್ದಾರೆ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ನೆನಪು ಮಾಡುವಾಗ ದೂತರುಗಳ ವಿಷಯವಾಗಿ ಗಮನದಲ್ಲಿರಬೇಕು. ನಾವು ಎಷ್ಟು ಮಾತ್ರಕ್ಕೂ ದೂತರುಗಳನ್ನು ಸಮರ್ಪಿಸಲಿಕ್ಕೆ ಆಗುವುದಿಲ್ಲ. ದೂತರುಗಳಲ್ಲಿ ಅನೇಕ ಗಣಗಳಿವೆ. ಮಾತ್ರವಲ್ಲ, ದೂತರನ್ನು ದೇವರು ಸಭೆಯ ಮೂಲಕವಾಗಿ ತಮ್ಮ ಕಾರ್ಯವೆಸಗುವಂತೆ ನಿಯೋಜಿಸಿದ್ದಾನೆ. ಎಫೆಸದವರಿಗೆ ಬರೆದ ಆ ಪತ್ರಿಕೆಯ ಒಂದು ವಚನವನ್ನು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಇಷ್ಟಪಡ್ತೇನೆ. ಪರಲೋಕದಲ್ಲಿರುವಂಥ ಅಧಿಕಾರಗಳಿಗೂ ರಾಜ್ಯತ್ವಗಳಿಗೂ ದೇವಜನರ ಮೂಲಕವಾಗಿ, ಸಭೆಯ ಮೂಲಕವಾಗಿ ಕೆಲವು ಸತ್ಯಾರ್ಥಗಳು ತಿಳಿಯಬೇಕು ಎಂಬಂಥ ಯೋಜನೆ ದೇವರು ಹಾಕಿದ್ದಾನೆ. ಈಗ ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಸಂಧಿ 10ನೇ ಮತ್ತು 11ನೇ ವಚನ ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ, ನೋಡಿ, ಅನಾದಿ ಕಾಲದಿಂದಲೂ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ
ರಾಜರುಗಳಿಗೂ ಅಧಿಕಾರಿಗಳಿಗೂ ಅಂತೇಳಿ ಬರೀಲಿಲ್ಲ ಅಲ್ಲಿ, ರಾಜ್ಯತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ, ಎಲ್ಲಿ? ಪರಲೋಕದಲ್ಲಿ. ದೂತರು ಪರಲೋಕದಲ್ಲಿದ್ದಾರೆ, ದೇವರಿಗೆ ನಂಬಿಗಸ್ತರಾಗಿದ್ದವರು ಪರಲೋಕದಲ್ಲಿದ್ದಾರೆ. ಈಗ ಆ ದೂತರು ಸಭೆ ಎಂಬಂಥ ಕ್ರಿಸ್ತನ ಶರೀರದ ಒಂದು ಆರೈಕೆಗಾಗಿ ನೇಮಿಸಲ್ಪಟ್ಟವರು, ರಕ್ಷಣೆಯ ಮಾರ್ಗದಲ್ಲಿ ಇರುವವರ ಭದ್ರತೆಗಾಗಿ ನೇಮಿಸಲ್ಪಟ್ಟಂಥ ದೂತರು. ಅವರುಗಳನ್ನು ನಾವು ಸಂಪರ್ಕಕ್ಕೆ ಮಿಕಾಯಲನೇ ಬಾ, ಗಬ್ರಿಯಲನೇ ಬಾ ಎಂಬುದಾಗಿ ಕರೆಯುವ ಪರಿಸ್ಥಿತಿಯಲ್ಲಿ ಇಲ್ಲ. ದೇವರ ವಾಕ್ಯ ಅದು ಸ್ಪಷ್ಟ ಹೇಳ್ತದೆ. ಆದರೆ ಎಷ್ಟು ಪ್ರಮಾಣದಲ್ಲಿ ಕ್ರಿಸ್ತನ ಸಭೆಯವರು ಈ ಲೋಕದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ನೆರವೇರಿಸ್ತಾರ? ಅಷ್ಟರ ತನಕ ದೇವರ ಸಂಕಲ್ಪ ಏನಂತ ಹೇಳಿದರೆ, ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕವಾಗಿ ಗೊತ್ತಾಗಬೇಕೆಂದು ಉದ್ದೇಶಿದ್ದಾನೆ. ಇದು ದೇವರ ಸಂಕಲ್ಪ. ಹಾಗಾದರೆ ಸಭೆಯ ಜವಾಬ್ದಾರಿ ಏನು? ಸಭೆಯು ತನ್ನ ಕಾರ್ಯವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆತ್ಮಕ್ಕೂ ನಮಗೆ ಆತನು ಕೊಟ್ಟಂಥ ದೇವರ ಆತ್ಮಕ್ಕೂ ಒಳಪಡಿಸಿ ನಡೆಸುವಾಗ ಆಟೋಮ್ಯಾಟಿಕ್ ಆಗಿ ದೇವದೂತರಿಗೆ ಸಂದೇಶಗಳು ಹೋಗ್ತವೆ. ಇದು ದೇವರ ನಿಯೋಜನೆ, ದೇವರ ಸಂಕಲ್ಪ. ಆ ಸಭೆಯ ಮೂಲಕ ದೂತರುಗಳಿಗೆ ಗೊತ್ತಾಗಬೇಕು. ದೂತರುಗಳು ತಿಳಿಯುವಂಥದ್ದುಂಟು. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆ ಉಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಆತನ ಆ ಸಮಕ್ಷಮಕ್ಕೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಮಕ್ಷಮಕ್ಕೆ, ಆತನ ಆ ತಂದೆಯ ಸಮಕ್ಷಮಕ್ಕೆ ನಾವು ಮುಂದೆ ಹೋಗುವಂಥ ಆ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕವಾಗಿ ನಮಗೆ ಗೊತ್ತಾಯಿತು. ಆ ಸ್ಥಳದಲ್ಲಿ ದೇವದೂತರುಗಳ ಕೆಲಸವೇನು? ಈ ಆರೈಕೆ ದೇವದೂತರುಗಳಿಂದ ಯಾಕೆ ಬೇಕು? ಯಾಕೆಂದರೆ ಈ ಲೋಕದಲ್ಲಿ ದಬ್ಬಲ್ಪಟ್ಟಂಥ ಆ ಸೈತಾನನು, ಪ್ರಕಟಣೆ ಪುಸ್ತಕ 12ನೇ ಸಂಧಿ 9ನೇ ವಚನ, ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು ದೇವಜನರನ್ನು ಬಿಡುವುದಿಲ್ಲ, ಯೇಸು ಕ್ರಿಸ್ತನ ಭಕ್ತರನ್ನು ಬಿಡುವುದಿಲ್ಲ. ಆನ್ ದ ಕಾಂಟ್ರರಿ, ನಿಜವಾಗಿ ಅವನ ಗಮನ ಇರುವಂಥದ್ದು ಇವತ್ತು ಯೇಸು ಕ್ರಿಸ್ತನ ಶಿಷ್ಯರ ಮೇಲೆ ಪ್ರಧಾನವಾಗಿ. ಉಳಿದವರನ್ನೆಲ್ಲರನ್ನ ಅವನು ಅದಕ್ಕಾಗಿ ಉಪಯೋಗಿಸ್ತಾನೆ. ಅನೇಕ ಸಾರಿ ದೇವ ಭಕ್ತರನ್ನು ಉಪಯೋಗಿಸ್ತಾನೆ. ಭೂಲೋಕದವರೆಲ್ಲರನ್ನು ಮರಳುಗೊಳಿಸುವ ಮಹಾಘಟ ಸರ್ಪನೆಂದರೆ ಪಿಶಾಚನೆಂತಲೂ ಸೈತಾನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದ ಕೇಳಿಸಿತು. ಆ ಯಜ್ಞದ ಕುರಿಯಾದ ಅವನ ರಕ್ತದ ಬಲದಿಂದ ಈ ಲೋಕದಲ್ಲಿರುವಂಥ ದೇವಜನರು ಅವನ ಮೇಲೆ ಜಯ ಹೊಂದಿದರು. ಅದರ ನಂತರ 13ನೇ ವಚನಕ್ಕೆ ಬರುವ, ಪ್ರಕಟಣೆ ಪುಸ್ತಕ 12ನೇ ಸಂಧಿ 13ನೇ ವಚನ, ಘಟ ಸರ್ಪನು ತಾನು ದೊಬ್ಬಲ್ಪಟ್ಟು ಭೂಮಿಗೆ ಬಿತ್ತಿರುವುದನ್ನು ಕಂಡು ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಸಿಕೊಂಡು ಹೋದನು. ಅವನಿಗೆ ಕೋಪ ಈಗ ಈ ಗಂಡು ಮಗುವನ್ನು ಹೆತ್ತ ಸ್ತ್ರೀ ಯಾರದು? ಕ್ರಿಸ್ತನ ಸಭೆ. ಕೆಲವರು ಹೇಳ್ತಾ ಇದ್ದಾರೆ ಇದು ಇಸ್ರಾಯೇಲ್ ಜನಾಂಗ ಆಗಿರ್ಬೋದು ಪ್ರಿಯರೇ. ಯಾಕಂದರೆ ಇಸ್ರಾಯೇಲ್ ಜನಾಂಗದ ಕೆಲಸವನ್ನು ಅಂತಾರಾಷ್ಟ್ರೀಯವಾಗಿ ಇವತ್ತು ಲೋಕದ ಜನ, ಪ್ರಜೆ, ದೇಶ ಅವುಗಳ ಸಂಬಂಧದಲ್ಲಿ ಕ್ರಿಸ್ತನ ಸಭೆ ಮಾಡ್ತಾ ಇದೆ. ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಕೊಂಡು ಹೋದನು. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟು ಅಲ್ಲಿ 1 ಕಾಲ 2 ಕಾಲ ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. ದೇವರಿಂದ ಬರುವಂಥ ಭದ್ರತೆ ಕ್ರಿಸ್ತನ ಸಭೆಗೆ. ಅದಕ್ಕಾಗಿ ಕರ್ತನು ಹೇಳ್ತಾ ಇದ್ದಾನೆ, ಈ ರೀತಿಯಲ್ಲಿ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಅಂದರೆ ಮತ್ತಾಯನು ಬರೆದ ಸುವಾರ್ತೆ 16ನೇ ಸಂಧಿಯಲ್ಲಿ ಹೇಳ್ತಿರುವಾಗ, ಪಾತಾಳದ ದ್ವಾರಗಳು ಅದರ ಮೇಲೆ ಜಯ ಹೊಂದಲಾರವು ಎಂಬುದಾಗಿ ಹೇಳಿದೆ. ಯಾಕೆ? ಅವಳಿಗೆ ಭದ್ರತೆ ಕೊಡಲ್ಪಟ್ಟಿದೆ. ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಏನೇನೋ ಕುಯುಕ್ತಿಗಳನ್ನು ಮಾಡ್ತಾನೆ. ನೀರು ಎಂಬ ಶಬ್ದಕ್ಕೆ
ಜನಸ್ತೋಮಗಳು ಎಂಬಂಥ ವಿವರವನ್ನು ನಾವು 17ನೇ ಸಂಧಿಯಲ್ಲಿ ನೋಡ್ತೇವೆ. ಅದನ್ನು ಮತ್ತೆ ನೋಡುವವರಾಗಿದ್ದೇವೆ. ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಭೂಮಿಯು ನುಂಗಿಬಿಟ್ಟಿತು. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರದ ಮರಳಿನ ಮೇಲೆ ನಿಂತನು. ಈಗ ನೋಡಿ, ಈ ಲೋಕದಲ್ಲಿ ಸಮುದ್ರ ಇರುವಂಥದ್ದು ಮರಳಿನ ಮೇಲೆ. ಆದರೆ ಸಮುದ್ರ ಎಂಬ ಶಬ್ದದ ಅರ್ಥವನ್ನು ನಾವು 17ನೇ ಈ ಪ್ರಕಟಣೆ ಪುಸ್ತಕ 17ನೇ ಸಂಧಿಯಲ್ಲಿ ನೋಡುವಾಗ, ಈ ಸ್ತ್ರೀ ಕೂತುಕೊಂಡಂತಹ ಆ ಸ್ಥಳ ನೀರುಗಳು ಅಂತ ಹೇಳಿದರೆ ಜನ, ಭಾಷೆ, ಲೋಕದಲ್ಲಿರುವಂಥ ಜನಸ್ತೋಮ ಅದಕ್ಕೆ ಹೋಲಿಕೆಯಾದದ್ದನ್ನು ನಾವು ಮುಂದೆ ನೋಡುವರಿದ್ದೇವೆ. ಈಗ 13ನೇ ಸಂಧಿಯ 1ನೇ ವಚನಕ್ಕೆ ಬರುವ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಈ ಸಮುದ್ರ ಅಂತ ಹೇಳಿದರೆ ಜನಸ್ತೋಮ. ಇವತ್ತು ನೋಡಿ, ಅಧಿಕಾರಿಗಳು ಇಲೆಕ್ಟ್ ಆಗಿ ಬರ್ತಾರೆ. ಇಲೆಕ್ಷನ್ ಅಂದರೆ ಜನಸ್ತೋಮವು ನಿರ್ಧರಿಸ್ತದೆ. ಹಳೆಯ ಕಾಲದಲ್ಲಿ ಯುದ್ಧಗಳು ಆಳುವ ಅರಸನನ್ನು ನಿರ್ಧರಿಸ್ತಿದ್ದವು. ಆದರೆ ಇವತ್ತು ಪ್ರಿಯರೇ, ಯುದ್ಧಗಳು ಅದನ್ನು ನಿರ್ವಹಿಸ್ತಿಲ್ಲ. ಇವತ್ತು ಯಾರು ಆಳಬೇಕು ಎಂಬುದಾಗಿ ಲೋಕದಾದ್ಯಂತ ಇಲೆಕ್ಷನ್ ಮೂಲಕವಾಗಿ ಆರಿಸುವುದನ್ನು ನಾವು ಸರ್ವಸಾಧಾರಣವಾಗಿ ಹೆಚ್ಚಿನೆಲ್ಲ ದೇಶಗಳಲ್ಲಿ ನಾವು ನೋಡ್ತೇವೆ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು. ಅಂದರೆ ಇವು ದೇವರಿಗೆ ವಿರೋಧವಾದವು. ನಾನು ಕಂಡ ಮೃಗವು ಚಿರತೆಯಂತಿತ್ತು. ಅದಕ್ಕೆ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಿಯಂತೆ ಇದ್ದವು. ಅದಕ್ಕೆ ಘಟಸರ್ಪನ ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾಧಿಕಾರವನ್ನು ಕೊಟ್ಟನು. ಅದಕ್ಕೆ ಘಟಸರ್ಪನು ಅಧಿಕಾರವನ್ನು ಕೊಟ್ಟನು. ನೋಡಿ, ಪ್ರತಿ ಸಾರಿ ನಾನು ಹೇಳುವಂಥದ್ದು, ಈ ವಿಷಯದ ಚಿಂತನೆಗಳು ಬರುವಾಗ ಸೈತಾನನು ಮನುಷ್ಯರ ಸಂಬಂಧದಲ್ಲಿ ತನ್ನ ಕಾರ್ಯಗಳನ್ನು ನೆರವೇರಿಸುವುದನ್ನು ನಾವು ನೆನಪಿಡಬೇಕು. ಇಲ್ಲಿ ನೋಡಿ, ಸಿಂಹಾಸನವು ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು. ಹಾಗಾದರೆ ಈ ಒಬ್ಬ ವ್ಯಕ್ತಿ ಇನ್ನು ಭವಿಷ್ಯಕ್ಕೆ ಬರುವವನು, ಅವನು ಸೈತಾನನಿಂದ, ಘಟಸರ್ಪನಿಂದ ಅಧಿಕಾರವನ್ನು ಹೊಂದುತ್ತಾನೆ. ಅದರ ತಲೆಯಲ್ಲಿ 1 ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ಯಾಕೆ? ಅದಕ್ಕೆ 7 ತಲೆಗಳಿದ್ದವು. ಈಗ 1 ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ಆ ಮರಣಕರವಾದ ಗಾಯವು ವಾಸಿಯಾಯಿತು. ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟು, ಘಟಸರ್ಪನ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವವರಾದರು. ಈಗ ಇಹಲೋಕದಲ್ಲಿ ಸೈತಾನನ ಮೂಲಕವಾಗಿ ಅಧಿಕಾರವನ್ನು ಹೊಂದಿ ಈ ಘಟಸರ್ಪನನ್ನು ಆರಾಧಿಸುವಂಥದ್ದು ಮಾತ್ರವಲ್ಲ, ಮೃಗವನ್ನು ಆರಾಧಿಸುವಂಥ ಸನ್ನಿವೇಶ. ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ, ಆ ಮೃಗಕ್ಕೆ ಸಮಾನರು ಯಾರು, ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು. ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿದ್ದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್. ಬಡಾಯಿ ಮಾತುಗಳು, ದೊಡ್ಡ ದೊಡ್ಡ ಮಾತುಗಳು, ರೈಲ್ಗಳು ಅಂತ ಹೇಳ್ತಾವೆ ರಾಜಕೀಯದಲ್ಲಿ. ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು. ಮತ್ತು 42 ತಿಂಗಳುಗಳ ಪರ್ಯಂತರ ತನ್ನ ಕಾರ್ಯಗಳು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. ನೋಡಿ, 42 ತಿಂಗಳು ಅಂತ ಹೇಳುವಾಗ ಪುನಃ 3.5 ವರ್ಷ. ಈಗ ನೋಡಿ, 3.5 ವರ್ಷ, 1 ಕಾಲ, 2 ಕಾಲ, ಅರ್ಧ ಕಾಲ, 3.5 ವರ್ಷ. ಇಲ್ಲಿ ನೋಡಿ 42 ವರ್ಷ. 12 3ಲಿ 36 ಮತ್ತು 6 42. 42 ತಿಂಗಳು ಪರ್ಯಂತರ ತನ್ನ ಕಾರ್ಯಗಳು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು. ಇದಲ್ಲದೆ ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು
ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿದ್ದು. ಪ್ರಿಯರೇ, ಅನೇಕ ಜನರು ಇಷ್ಟ ತನಕ ಸ್ವೀಕರಿಸಲಿಕ್ಕೆ ತಯಾರಿದ್ದಾರೆ. ಆದರೆ 7ನೇ ವಚನ ಒಂದು ನಿರ್ಣಾಯಕವಾದ ಒಂದು ಸಂಗತಿಯನ್ನು ಹೇಳ್ತದೆ. ಯಾಕೆ ಕರ್ತನು ಹೇಳ್ತಾ ಇದ್ದಾನೆ, ನಿಮ್ಮ ತಲೆಯ ಕೂದಲಾದರೂ ಬೀಳುವುದಿಲ್ಲ, ಕಡೆಯ ದಿನದಲ್ಲಿ ನಾನು ಎಲ್ಲರನ್ನು ಎಬ್ಬಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಹಾಗೆ ಎಬ್ಬಿಸಬೇಕಾದ್ರೆ ಅವ್ರು ಮೊದಲು ಬೀಳಬೇಕಲ್ಲ. ಈಗ ನೋಡಿ, ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಆ ಮೃಗಕ್ಕೆ ಅಧಿಕಾರ ಕೊಡಲ್ಪಟ್ಟಿತು. ಕೊಟ್ಟವನು ಯಾರು? ಘಟಸರ್ಪನು. ಮತ್ತು ಸಕಲ ಕುಲ, ಪ್ರಜೆ, ಭಾಷೆ, ಜನಾಂಗಗಳ ಮೇಲೆ ಅದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಕ್ರಿಸ್ತ ವಿರೋಧಿ ಎಂಬವನು ಬರ್ತಾನೆ, ಅವನಿಗೆ ಸಕಲ ಅಂದರೆ ಎಂಥದ್ದು? ಒಂದು ಸ್ಥಳ ಬಿಡದ ಕುಲ, ಪ್ರಜೆ, ಭಾಷೆ, ಜನಾಂಗಗಳ ಮೇಲೆ ಅದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತ್ತು. ಜಗತ್ತುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಗಮನಿಸಿ. ಜೀವಬಾಧ್ಯರ ಪಟ್ಟಿ ಎಂಬುದನ್ನು ದೇವರು ರಕ್ಷಣೆ ಪಡುವಂಥ ಜನರ ವಿಷಯದಲ್ಲಿ ತಯಾರು ಮಾಡಿದ್ದಾನೆ. ಆ ಜೀವದ ಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಕಿವಿಯುಳ್ಳವನು ಕೇಳಲಿ, ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು, ಕತ್ತಿಯಿಂದ ಕೊಲ್ಲಲ್ಪಡುವವನು ಕತ್ತಿಯಿಂದಲೇ ಸಾಯಬೇಕು. ಇದರಲ್ಲಿ ದೇವಜನರ ತಾಳ್ಮೆಯು ನಂಬಿಕೆಯು ತೋರಿ ಬರುತ್ತದೆ. ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡ ಜನರು ಕ್ರಿಸ್ತನ ಸ್ವಭಾವವನ್ನು ಪಡೆಕೊಳ್ತಾರೆ. ಈಗ ನೋಡಿ, ನಮ್ಮ ಕರ್ತನಾದ ಯೇಸು ಶಿಲುಬೆಯ ಮೇಲೆ ಪ್ರಾಣ ಕೊಡುವಾಗ, ಪ್ರಾಣ ಒಪ್ಪಿಸುವಾಗ ತಾನು ನೆರವೇರಿಸಬೇಕಾದಂಥ ಜವಾಬ್ದಾರಿ ಎಂಬುದಾಗಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಆದರೆ ಆ ಮರಣಕ್ಕೆ ಹೋಗುವಾಗ ಆತನು ಅಂತರ್ಯದಲ್ಲಿ, ಆತ್ಮದಲ್ಲಿ ತತ್ತರಗೊಂಡನು ಎಂಬುದಾಗಿ ಬರೆದಿದೆ. ಮಾತ್ರವಲ್ಲ, ಕಳವಳಗೊಂಡವನಾಗಿ ಆ ಏದೇನ್ ತೋಟದಲ್ಲಿ ತನ್ನನ್ನು ತಾನೇ ಮನುಷ್ಯ ಸ್ಥಿತಿಯಲ್ಲಿ ಹೇಗೆ ತನ್ನನ್ನು ಮುರಿದನು. ಆತನ ತಾಳ್ಮೆ ಅಂತಹದ್ದು. ನನ್ನ ಶಿಷ್ಯನಾಗಿರುವನು ತನ್ನನ್ನೇ ಅಲ್ಲಗಳೆದು ನನ್ನ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬರಲಿ ಅಂತ ಹೇಳುವಾಗ ಎಷ್ಟರ ತನಕ ಬರ್ತೀರಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಹೆಚ್ಚು ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಯಾಕೆ? ಆತನ ಹಿಂದೆ ಬರಬೇಕಂತ ಹೇಳಿದ್ದಾನೆ, ಮುಂದೆ ಹೋಗಿ ಅಂತ ಹೇಳಿಲ್ಲ. ಹಾಗಾದರೆ ಆತನು ಹೋದದ್ದು ಮರಣ ತನಕ. ಆದ್ದರಿಂದ ಅಂತಹ ಒಂದು ಸ್ಥಿತಿಗೆ ಕರ್ತನು ದೇವಜನರನ್ನು ಕರೀತಾನೆ. ಆದರೆ ಅದರಲ್ಲಿ ದೇವಜನರ ತಾಳ್ಮೆಯು ನಂಬಿಕೆಯು ತೋರಿ ಬರ್ತದೆ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಒಪ್ಪಿಸಿ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೆ ಅಂತ ಹೇಳಿದ ಕರ್ತನು, ನಿನ್ನ ಕೈಯಲ್ಲಿ ನನ್ನ ಜೀವಾತ್ಮವನ್ನು ಸಮರ್ಪಿಸ್ತೇನೆ ಎಂಬುದಾಗಿ ಹೇಳಿ, ತಾನು ಶರೀರದಲ್ಲಿ ಏನೂ ಇಲ್ಲ, ಎಲ್ಲ ನನ್ನ ಕಾರ್ಯಗಳು ಮುಕ್ತಾಯವಾದವು, ಈಗ ನಾನು ಹೇಳ್ಬೇಕಾದರೆ ತಂದೆಯಾದ ದೇವರಿಂದ ಕೃಪೆ. ಇದು ನಿಜವಾಗಿ ಆತನ ಅನುಭವ ಆಗುವುದಕ್ಕಿಂತ ಹೆಚ್ಚು ಮನುಷ್ಯರಾದ ನಮ್ಮ ಅನುಭವ, ಪ್ರಿಯರೇ. ಯಾಕಂದರೆ ಆತನು ಪಾಪ ಇಲ್ಲದೆ ಬೇರೆಯವರ ಪಾಪಕ್ಕಾಗಿ ತನ್ನನ್ನೇ ಒಪ್ಪಿಸಿಕೊಡ್ತಾನೆ. ಆದರೆ ನಾವಾದರೂ ಕೃಪೆ ಹೊಂದಿದವರು, ಅಂದರೆ ಯಾವುದೇ ಒಂದು ಒಳ್ಳೆತನಕ್ಕೆ ನಾವು ಅಯೋಗ್ಯರು. ಆದ್ದರಿಂದ ಯಾವ ರೀತಿಯಲ್ಲಿ ನಂಬಿಕೆ ಒಂದರಲ್ಲೇ ತನ್ನ ಆಶ್ವಾಸನೆ ಇಟ್ಟು ದೇವರ ಮೇಲೆ ನಂಬಿ, ತನ್ನ ಮೇಲೆ ಅಲ್ಲ, ತನ್ನ ಯಶಸ್ಸಿನ ಮೇಲೆ ಅಲ್ಲ, ತನ್ನ ಸಾಮರ್ಥ್ಯದ ಮೇಲೆ ಅಲ್ಲ, ದೇವರ ಮೇಲೆ ನಂಬಿಕೆ ಇಟ್ಟು ಬಿಡುವವರನ್ನು ಕರ್ತನು ಹೇಳ್ತಾನೆ, ನಾನು ಎಬ್ಬಿಸ್ತೇನೆ, ಅಧಿಕಾರವು ತಂದೆಯಿಂದ ನಾನು ಪಡ್ಕೊಂಡಿದ್ದೇನೆ. ಈಗ ಇದೇ ಸಂಗತಿ ಮುಂದೆ 14ನೇ ಸಂಧಿಯ 12ನೇ ವಚನದಲ್ಲಿ ಕೂಡ ನೋಡ್ತೇವೆ. ಇದರಲ್ಲಿ ದೇವರ ಆಜ್ಞೆಗಳನ್ನು, ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಕೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿ ಬರ್ತದೆ. ಈಗ ಸೈತಾನನು ಎಲ್ಲಿ ಬಂದಿದ್ದಾನೆ? 13ನೇ ಸಂಧಿಯ ಆ ಮೊದಲ ಭಾಗಕ್ಕೆ ಬರುವಾಗ ಯುದ್ಧ ಮಾಡುವುದಕ್ಕೆ ಬಂದು ಸಮುದ್ರದ ಮೇಲೆ ನಿಂತಿದ್ದಾನೆ. ಈಗ ಪ್ರಿಯರೇ,
ಒಂದು ಹೊಸ ವಿನ್ಯಾಸವನ್ನು ಸೈತಾನ ಸಂಬಂಧದಲ್ಲಿ ನಾವು ಈ ಲೋಕದಲ್ಲಿ ನೋಡ್ತೇವೆ. 17ನೇ ಸಂಧಿಗೆ ನಾವು ಬರುವ, ಪ್ರಕಟಣೆ ಪುಸ್ತಕ 17ನೇ ಸಂಧಿ. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಹಳ ನೀರುಗಳ ಮೇಲೆ ವಾಸಿಸುವ ಮಹಾಜಾರ ಸ್ತ್ರೀಗೆ ಬರುವ ದಂಡನೆ ನಿಮಗೆ ತೋರಿಸ್ತೇನೆ. ಅವಳೊಂದಿಗೆ ಭೂರಾಜರುಗಳು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವಳ ಜಾರತ್ವ ಎಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಆಗ ಅವನು ದೇವರಾತ್ಮವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈಮೇಲೆಲ್ಲ ದೇವದೂಷಣೆಯ ಹೆಸರುಗಳು ತುಂಬಿದ್ದವು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲಿತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಅವಳ ಹಣೆಯ ಮೇಲೆ ಬಾಬೇಲೆಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಆ ಸ್ತ್ರೀಯು ದೇವಜನ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆನು. ಅಂದರೆ ಈ ಲೋಕದಲ್ಲಿ ಇರುವಂಥ ಆಡಳಿತದ ಅಧಿಕಾರದ ದರ್ಪ ಮತ್ತು ದೇವಜನರನ್ನು ಕೊಂದಂತಹ ಪಾಪ, ಈ ಲೋಕದಲ್ಲಿರುವಂಥ ಅಧಿಕಾರವನ್ನು ನಡೆಸುವಂಥ ಸ್ತ್ರೀ ಅಂದರೆ ಜನಸಮುದಾಯದ ಆ ವಿವರ. ನಾನು ಅವಳನ್ನು ನೋಡಿ ಆಶ್ಚರ್ಯಪಟ್ಟೆನು. ಆಗ ದೇವದೂತ ನನಗೆ ಹೇಳಿದ್ನು, ನೀನೇಕೆ ಆಶ್ಚರ್ಯಪಟ್ಟೆ? ಆ ಸ್ತ್ರೀಯಿಂದಲೂ ಅವಳ ವಾಹನವಾಗಿರುವ 7 ತಲೆಗಳೆಲ್ಲ 10 ಕೊಂಬುಗಳು ಉಳ್ಳ ಮೃಗದಿಂದಲೂ ಸೂಚಿತವಾದ ಗೂಢಾರ್ಥವನ್ನು ನಾನು ನಿನಗೆ ವಿವರಿಸ್ತೇನೆ. ನೀನು ಕಂಡ ಆ ಮೃಗವು ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶನಕ್ಕೆ ಹೋಗುವುದು. ಭೂನಿವಾಸಿಗಳೊಡನೆ ಯಾರ್ಯಾರ ಹೆಸರುಗಳು ಲೋಕದಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯುವುದಿಲ್ಲವೋ ಅವರು ಆ ಮೃಗವನ್ನು ನೋಡಿ ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದನ್ನು ತಿಳಿದು ಆಶ್ಚರ್ಯಪಡುವರು. ನೀನು ಯಾಕೆ ಆಶ್ಚರ್ಯಪಟ್ಟಿ? ದೇವಜನರು ಆ ಮೃಗವನ್ನು, ಆ ಸ್ತ್ರೀಯನ್ನು ನೋಡಿ ಆಶ್ಚರ್ಯಪಡಬಾರದು. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಆ ಸ್ತ್ರೀ ಕೂತ್ಕೊಂಡಿರುವ 7 ಬೆಟ್ಟಗಳೇ. ಇದಲ್ಲದೆ ಅವು 7 ಮಂದಿ ಅರಸರನ್ನು ಸೂಚಿಸ್ತವೆ. ಅವರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ, ಒಬ್ಬನೇ ಇದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅವನು ಸ್ವಲ್ಪ ಕಾಲ ಇರಬೇಕು. ಮೊದಲಿದ್ದ ಈಗ ಇಲ್ಲದಿರುವ ಮೃಗವು ತಾನೇ 8ನೇ ಅರಸು. ಅವನು ಆ 7 ಮಂದಿ ಅರಸುಗಳಿಗೆ ಸೇರಿದವನು, ನಾಶನಕ್ಕೆ ಹೋಗುವನು. ನೀನು ಕಂಡ 10 ಕೊಂಬುಗಳಂದರೆ ರಾಜ್ಯವನ್ನು ಇನ್ನು ಹೊಂದದಿರುವ 10 ಮಂದಿ ಅರಸರುಗಳು. ಅವರು 1 ಗಳಿಗೆವರೆಗೆ ರಾಜರಂತೆ ಆಳುವ ಅಧಿಕಾರವನ್ನು ಮೃಗದೊಂದಿಗೆ ಹೊಂದುತ್ತಾರೆ. ಅವರು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ತನ್ನ ಶಕ್ತಿಯನ್ನು ಅಧಿಕಾರವನ್ನು ಮೃಗಕ್ಕೆ ಕೊಡುತ್ತಾರೆ. ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು. ಆದರೆ ಆತನು ಕರ್ತನ ಕರ್ತನು ರಾಜಾದಿರಾಜನಾಗಿರುವುದರಿಂದ ಅವನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲ್ಗೊಳ್ಳುವರು. ಆ ದೂತ ನನಗೆ ಹೇಳಿದ್ದು, ಆ ಸ್ತ್ರೀಯನ್ನು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತದೆ. ಈಗ ನೋಡಿ, ಮೊದಲೇ ಸ್ಪಷ್ಟವಾಗಿ ನಿಮಗೆ ವಿವರಿಸಿದ್ದೇನೆ. ಈ ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳನ್ನು ಸೈತಾನ ಸಂಬಂಧದಲ್ಲಿ ಮನುಷ್ಯರ ಐಕ್ಯದಲ್ಲಿ ನಡೆಯುವಂಥದ್ದು. ಈಗ ನೋಡಿ, ಕಡೆಯ ದಿನಗಳಲ್ಲಿ ಬರುವಂಥ ಈ ಜನಸ್ತೋಮ ನೀರುಗಳು, 15ನೇ ವಚನ ನೋಡಿ. ಇನ್ನು ದೇವದೂತರು ನನ್ನನ್ನು ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ, ಸಮೂಹ, ಜನ, ಭಾಷೆಗಳು, ಸಮುದ್ರದಿಂದ ಏಳುವ ಮೃಗ. ಪ್ರಿಯರೇ, ಇದನ್ನು ಅರ್ಥ ಮಾಡಿಕೊಳ್ಳಿ. ಯಾವುದು ದೇವರ ಮೂಲಕವಾಗಿ ಈ ಲೋಕದಲ್ಲಿ ನೆರವೇರ್ತವ, ಅವುಗಳು ವಿರೋಧ ದಿಶೆಯಿಂದ ಅದನ್ನು ಗಮನಿಸುವಾಗ ಜನಸ್ತೋಮದ ಬಲದಿಂದ ಮೇಲಕ್ಕೇರುವಂತಹದ್ದು. ಅವುಗಳ ನಡುವೆ ಕೂತುಕೊಂಡ ಸ್ತ್ರೀ, ಅವರನ್ನು ಆಳುವಂಥವಳು ಬಾಬೆಲ್ ನಗರಿ. ಇದರ ವಿಷಯವಾಗಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ನೋಡುವವರಿದ್ದೇವೆ. ಆದ್ದರಿಂದ ಪ್ರಿಯರೇ, ಅಷ್ಟ ತನಕ ಈ ಭಾಗಗಳನ್ನು ಅನೇಕ ಸಾರಿ ಓದಿ
ಮತ್ತು ಬೇರೆ ಇದರ ಮೊದಲು ಹೇಳಿದವುಗಳನ್ನು ನಿಮ್ಮ ಗಮನಕ್ಕೆ ತಂದು ಮುಂದಿನ ಕಾರ್ಯಕ್ರಮಗಳಿಗೆ ಸಿದ್ಧರಾಗಿರಿ ಎಂಬುದಾಗಿ ನಿಮ್ಮನ್ನು ಹರಸಿ ನಿಮ್ಮನ್ನು ಪ್ರೋತ್ಸಾಹಪಡಿಸ್ತೇನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.